ಬಿಬಿಎಂಪಿ ಕಸದ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಸವಾರ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಕೂಲ್ ಅಡ್ಮಿಷನ್ಗೆ ವಿಚಾರಿಸೋಕೆ ಅಂತ ಹೇಳಿ ತಂದೆ ಮಗ ಇಬ್ರು ಬೈಕ್ನಲ್ಲಿ ಹೊರಟಿದ್ರು. ತಂದೆಯ ಜೊತೆ ಮಗ ಬೈಕ್ನಲ್ಲಿ ಹೊರಟಿದ್ದ. ಮೃತ ಬಾಲಕ ಐಮಾನ್ ತಂದೆಯ ಜೊತೆ ಸ್ಕೂಲ್ ಬಗ್ಗೆ ವಿಚಾರಿಸೋಕೆ ಅಂತ ಹೇಳಿ ಬೈಕ್ನಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಯಮರೂಪದಲ್ಲಿ ಬಂದಂತಹ ಬಿಬಿಎಂಪಿ ಕಸದ ಲಾರಿ ಪ್ರಾಣವನ್ನೇ ತೆಗೆದುಬಿಟ್ಟಿದೆ. ಡಿಕ್ಕಿಯ ರಭಸಕ್ಕೆ ತಲಾ ಒಂದೊಂದು ಕಡೆ ಬಿದ್ದಿದ್ರು ತಂದೆ ಮಗ. ನಿಯಂತ್ರಣ ತಪ್ಪಿ 10 ವರ್ಷದ ಬಾಲಕನ ಮೇಲೆಯೇ ಹರಿದಿದೆ ಬಿಬಿಎಂಪಿ ಕಸದ ಲಾರಿ. ಕಸದ ಲಾರಿಯ ಕೆಳಗೆ ಸಿಲುಕಿ ಬಾಲಕ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಮೃತಪಟ್ಟಂತಹ ಬಾಲಕ ಐಮಾನ್ ಫೋಟೋ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಘಟನೆಗೆ ಕಾರಣವಾದಂತಹ ಆ ವೆಹಿಕಲ್ನ ಗಮನಿಸ್ತಾ ಇದ್ದೀರಿ. ಬಿಬಿಎಂಪಿ ಕಸದ ಲಾರಿ. ಆ ಬಿಬಿಎಂಪಿ ಕಸದ ಲಾರಿ ಹರಿದಂತಹ ಪರಿಣಾಮ 10 ವರ್ಷದ ಬಾಲಕ ಶಾಲೆಗೆ ಹೋಗಬೇಕು, ಶಾಲೆಯ ಬಗ್ಗೆ ವಿಚಾರಣೆ ಮಾಡಬೇಕು ಅಂತೇಳಿ ತಂದೆಯ ಜೊತೆ ಬೈಕ್ನಲ್ಲಿ ತೆರಳ್ತಾ ಇದ್ದಂತಹ ಬಾಲಕ ಉಸಿರು ಚೆಲ್ಬಿಟ್ಟಿದ್ದಾನೆ. ಸ್ಕೂಲ್ ಅಡ್ಮಿಷನ್ ಬಗ್ಗೆ ವಿಚಾರಿಸೋಕೆ ಅಂತ ಹೇಳಿ ತಂದೆ ಮಗ ಹೊರಟಿದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ. ಪೊಲೀಸರೊಂದಿಗೆ ಸ್ಥಳೀಯರ ವಾಗ್ವಾದವನ್ನ ಗಮನಿಸ್ತಾ ಇದ್ದೀರಿ. ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯರು. ಯಾಕಂದ್ರೆ ಅವ್ರು ಮಾಡ್ತಾ ಇರೋ ಆರೋಪ ಏನು ಅಂದ್ರೆ, ಆ ಬಿಬಿಎಂಪಿ ಕಸದ ಲಾರಿಯ ಚಾಲಕ ಆತ ಕುಡಿದು ವಾಹನವನ್ನ ಚಲಾಯಿಸ್ತಾ ಇದ್ದ. ಹಾಗಾಗಿನೇ ಮುಂಭಾಗದಲ್ಲಿ ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆದು ಬೈಕ್ನಲ್ಲಿದ್ದವರನ್ನ ಬೀಳಿಸಿ ಆನಂತರ ಮಗುವಿನ ಮೇಲೆ, ಆ 10 ವರ್ಷದ ಬಾಲಕನ ಮೇಲೆ ಹರಿದಿದ್ದಾನೆ, ಗಾಡಿಯನ್ನ ಹರಿಸಿದ್ದಾನೆ ಅನ್ನುವುದು ಸ್ಥಳೀಯರು ಮಾಡ್ತಾ ಇರುವಂತಹ ಆರೋಪ. ಸದ್ಯ ಗಾಯಾಳು ತಂದೆಗೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಚಾಲಕ ಕುಡಿದು ಬಿಬಿಎಂಪಿ ಕಸದ ಲಾರಿಯನ್ನ ಚಾಲನೆ ಮಾಡ್ತಿದ್ದ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕರು ಬರಬೇಕು ಅಂತ ಹೇಳಿ ಜನ ಪಟ್ಟನ್ನ ಹಿಡಿದಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧವೂ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಬಿಬಿಎಂಪಿ ಕಸದ ಲಾರಿಗೆ 10 ವರ್ಷದ ಬಾಲಕ ಇನ್ನೇನು ಶಾಲೆಗೆ ಹೋಗಬೇಕು, ಸ್ಕೂಲ್ ಅಡ್ಮಿಷನ್ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿ ಹೋಗುವಂತಹ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವುದು ನಿಜಕ್ಕೂ ದುರಂತ. ಬಟ್ ಇಲ್ಲಿ ಅಪಘಾತಕ್ಕೆ ನಿಜವಾದಂತಹ ಕಾರಣ ಏನು? ಬಿಬಿಎಂಪಿ ಕಸದ ಲಾರಿಯ ಡ್ರೈವರ್ನ ನಿರ್ಲಕ್ಷ್ಯ ಕಾರಣ ಆಯ್ತಾ? ಸ್ಥಳೀಯರು ಮಾಡ್ತಾ ಇರುವಂತಹ ಆರೋಪ ಏನು? ಸದ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ ಭರತ್? ವಿದ್ಯಶ್ರೀ, ಈ ರಸ್ತೆಯಲ್ಲಿ ಅಂತ ಹೇಳಿದ್ರೆ ತಣಿಸಂದರ ರಸ್ತೆಯಲ್ಲಿ ಕಸದ ಲಾರಿಯಿಂದ ಅಪಘಾತ ಆಗಿರುವಂಥದ್ದು ಇದೇ ಮೊದಲಲ್ಲ. ಇದಕ್ಕೂ ಮುಂಚೆ ಕೂಡ ಸಾಕಷ್ಟು ಅಪಘಾತಗಳಾಗಿದ್ದಾವೆ. ಕಳೆದ 3 ತಿಂಗಳಿಂದ ಅಷ್ಟೇ ಕಸದ ಲಾರಿಗೆ ಸಹೋದರಿಯರು ಇಬ್ಬರು ಇದೇ ರಸ್ತೆಯಲ್ಲಿ ಅಪಘಾತ ಆಗಿದ್ದನ್ನು ಕೂಡ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಇದರ ಬೆನ್ನಲ್ಲ ಅಂದ್ರೆ ಆ ಘಟನೆ ಆಗಿ 3 ತಿಂಗಳಾಗಷ್ಟೇ ಮತ್ತೊಂದು ಕಸದ ಲಾರಿಯಿಂದನೇ ಅಪಘಾತ ಆಗಿರುವಂತಹ ಘಟನೆ ಈಗ ತಣಿಸಂದ್ರದಲ್ಲಿ ನಡೆದಿದೆ. ಈಗೇನು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ರಸ್ತೆಯಲ್ಲೇ ಈಗ ಅಪಘಾತ ಆಗಿರೋದು. ಅಂದ್ರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಈ ಅಪಘಾತ ಆಗಿರೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಮಾಹಿತಿ ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಐಮಾನ್ ಅವರ ತಂದೆ ಅಬ್ದುಲ್ ಖಾದರ್ ಅವರು ಅವರನ್ನ ಅಂದ್ರೆ ಮದ್ರಾಸಾಗೆ ಸೇರಿಸೋದಕ್ಕೋಸ್ಕರ ಅಡ್ಮಿಷನ್ ಮಾಡಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ನಡು ರಸ್ತೆಯಲ್ಲಿ ನಿಧಾನಗತಿಯಲ್ಲೇ ಸಾಕ್ತಾ ಇರ್ತಾರೆ. ಆದ್ರೆ ಹಿಂಬದಿಯಿಂದ ಬಂದಂತಹ ಕಸದ ಲಾರಿ ಆ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಆ ತಂದೆ ಎಡಭಾಗಕ್ಕೆ ಬಿದ್ದರೆ ಮಗ ಬಲಭಾಗದಲ್ಲಿ ಬೀಳ್ತಾರೆ. ಬಿದ್ದಂತ ಸಂದರ್ಭದಲ್ಲಿ ಕಸದ ಲಾರಿಯ ಹಿಂಬದಿ ಚಕ್ರ ಆ ಮಗುವಿನ ತಲೆಯ ಮೇಲೆ ಅದೇ ಸ್ಥಳದಲ್ಲೇ ಮಗುವಿನ ದೇಹ ಛಿದ್ರವಾಗಿದೆ. ಸ್ಥಳದಲ್ಲೇ ಪ್ರಾಣ ಕೂಡ ಬಿಟ್ಟಿರುವಂತ ಒಂದು ಘಟನೆ ನಡೆದಿದೆ. ಇಲ್ಲಿ ಆ ಬೈಕ್ ಕೂಡ ಇಲ್ಲಿ ಸ್ಥಳದಲ್ಲೇ ಇದೆ. ವಿದ್ಯಶ್ರೀ, ನೀವು ಗಮನಿಸ್ತಾ ಇದ್ರೆ ಇದು ಆಕ್ಟಿವಾ ಬೈಕ್. ಇದೇ ಬೈಕ್ ನಲ್ಲಿ ತಂದೆ ಮಗ ಇಬ್ರು ಕೂಡ ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ನಿಖರವಾದ ಕಾರಣ ಏನಂತ ಹೇಳಿದ್ರೆ, ಮೊದಲನೇದಾಗಿ ಇದು ರಸ್ತೆ ಸಾಕಷ್ಟು ಕಿರಿದಾಗಿದೆ, ಸಣ್ಣದಾಗಿದೆ. ಜೊತೆಗೆ ಕಸದ ಲಾರಿಗಳು ಸಾಕಷ್ಟು ವೇಗವಾಗಿ ಓಡಾಡುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇದಕ್ಕೂ ಮುಂಚಿನ ಘಟನೆಗಳನ್ನ ಕೂಡ ನಾವು ಇಲ್ಲಿ ಮರುಕಳಿಸೋದ ನೆನಪನ್ನ ಮಾಡಿಕೊಳ್ಳೋದಾದ್ರೆ,
ಕಸದ ಲಾರಿಗಳಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗಿವೆ. ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಸ್ಥಳೀಯ BBMPಗೂ ನಾವು ದೂರನ್ನು ಕೊಟ್ಟಿದ್ದೀವಿ. ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇಲ್ಲಿ ಡಂಪಿಂಗ್ ಯಾರ್ಡ್ ಇದೆ ಮುಂದೆ, ಇಲ್ಲಿ ಕಸದ ಲಾರಿಗಳಿಂದ ಅಪಘಾತಗಳಾಗ್ತಾ ಇದೆ, ಅದರ ಮೇಲೆ ನಿಯಂತ್ರಣ ಹೊಂದಿರಬೇಕು, ಅವ್ರನ್ನ ನಿರ್ವಹಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಹಾಗಾಗಿ ಪದೇ ಪದೇ ಕಸದ ಲಾರಿಗಳಿಂದ ಈ ರಸ್ತೆಯಲ್ಲಿ ಅಪಘಾತ ಆಗ್ತಿದೆ ಅಂತೇಳಿ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಘಟನೆ ನಡೆದಂತ ಸಂದರ್ಭದಲ್ಲೂ ಕೂಡ ಸ್ಥಳೀಯರ ಒಂದು ಆಕ್ರೋಶದ ಒಂದು ಏನು ಸಿಟ್ಟು ಜಾಸ್ತಿ ಆದಂತ ಕಾರಣ ಸ್ಥಳದಲ್ಲಿ ಆ ಚಾಲಕನನ್ನ ಹಿಡಿದು ಥಳಿಸಿರುವಂತ ಘಟನೆ ಕೂಡ ನಡೆದಿದೆ. ಜೊತೆಗೆ ಬೆಂಕಿಯನ್ನು ಕೂಡ ಇಟ್ಟಿರುವಂತ ಘಟನೆ ಕೂಡ ನಡೆದಿದೆ. ಅಂದ್ರೆ ಕಸದ ಲಾರಿಗೆ ಬೆಂಕಿಯನ್ನು ಇಟ್ಟಿರುವಂತದ್ದು ಕೂಡ ಅವರ ಆಕ್ರೋಶ ಎಷ್ಟರ ಮಟ್ಟಿಗೆ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆ ಇದು ಈ ರಸ್ತೆಯಲ್ಲಿ ಪ್ರಮುಖವಾಗಿ ಕಸದ ಲಾರಿಗಳು ಹೆಚ್ಚಾಗಿ ಓಡಾಡ್ತಾ ಇರುತ್ತೆ. ರೋಡ್ ಸಿಕ್ಕಾಪಟ್ಟೆ ಸಣ್ಣದಾಗಿದೆ, ಜನದಟ್ಟಣೆ ಜಾಸ್ತಿ ಇರುತ್ತೆ, ಟ್ರಾಫಿಕ್ ಸಮಸ್ಯೆ ಇದೆ. ಈಗ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಸದ ಲಾರಿಯವರು ಮದ್ಯಪಾನವನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಅವರ ಏನು ಮದ್ಯಪಾನ ಮಾಡೋದ್ರಿಂದ ನಿಯಂತ್ರಣ ಅವರಲ್ಲಿ ಇರಲ್ಲ. ಹಾಗಾಗಿ BBMP ಜೊತೆಗೆ ಕಸದ ಲಾರಿಯ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಅಪಘಾತ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗ ನಮ್ಮ ಜೊತೆ ಒಬ್ಬರು ಪ್ರತ್ಯಕ್ಷದರ್ಶಿ ಕೂಡ ಇದ್ದಾರೆ, ನಾನು ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಏನಾಯಿತು ಘಟನೆ? ಈ ಕಸದ ಲಾರಿಗಳು ಜಾಸ್ತಿ ಓಡಾಡ್ತಾ ಇರುತ್ತೆ, ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಕೂಡ ಇದಕ್ಕೆ ಮುಂಚೆ ಆಗಿದೆ. ಹೌದು ಸರ್, ಇದು ಸೇರಿ ಇದು 4ನೇ ಸರಿ ಆಗಿರೋದು. ಇಲ್ಲಿ ಮುಂಚೆನೂ ಆಗಿದೆ. ಇವಾಗ ಬಂದು ಅಡ್ಮಿಷನ್ಗೋಸ್ಕರ ಹೋಗ್ತಾ ಇದ್ದಿದ್ದು ನಮ್ಮ ಲೇಔಟಲ್ಲಿ ಇರೋದು, ಇವಾಗ ಪಕ್ಕದಲ್ಲಿ ನೇಬರ್ಸು, ಅವ್ರ ಅಪ್ಪ ಮಗು ಇಬ್ಬರು ಹೋಗ್ತಾ ಇದ್ದಿದ್ದು. ಗಾಡಿ ಬಂದು ಹಿಂದೆನ ಬಂದು ಹೊಡೆದಿರೋದು ಇವಾಗ ಕಸ ಗಾಡಿಯಲ್ಲಿ. ಅವ್ರು ಯಾವಾಗಲೂ ಕುಡ್ದಿರ್ತಾರೆ, ಆ ವಾಸನೆಯಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಹೆಂಗೆ ಗಾಡಿ ಓಡಿಸ್ತಾರೆ ನೀವೇ ಯೋಚನೆ ಮಾಡಿ ನೋಡಿ. ಅದಕ್ಕೆ ಅವ್ರು ಹಿಂದ್ಗಡೆಯಿಂದ ಬಂದು ಹೊಡೆದಿರೋದು ಗಾಡಿಗೆ. ಮಗು ರೈಟ್ ಸೈಡಲ್ಲಿ ಬಿದ್ದಿದೆಯಲ್ಲ, ಎಲ್ಲ ತಲೆ ಮೇಲೆ ಹೋಗಿದೆ ಗಾಡಿ, ಎಲ್ಲ ತಲೆ ಎಲ್ಲ ಬುಕ್ನಿ ಆಗಿದೆ. ಅದಕ್ಕೆ ಗಾಡಿ ಹೋಗಿದೆ. ಇಲ್ಲಿ ನಮಗೇನಾಗಂದರೆ ಈ ರೋಡಲ್ಲಿ ಇದು ಕಸ ಗಾಡಿ ಬರೋದು ಎಲ್ಲ ಬ್ಲಾಕ್ ಮಾಡಬೇಕು, ಇಲ್ಲಾಂದರೆ ಟೈಮಿಂಗ್ ಶೆಡ್ಯೂಲ್ ಚೇಂಜ್ ಮಾಡಬೇಕು. ಯಾವಾಗಲೂ ಸ್ಪೀಡಲ್ಲಿ ಹೋಗ್ತಾರೆ, ಜನ ಅಕ್ಕಪಕ್ಕ ಏನು ನೋಡಲ್ಲ, ಗಾಡಿ ಸ್ಪೀಡಲ್ಲಿ ಹೋಗ್ತಾರೆ. ವಾಸನೆಗೆ ನಮಗೂ ಆಗಲ್ಲ, ಅವ್ರಿಗೆ ಕುಡ್ದಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಹಂಗೆ ಹೋಗ್ತಾ ಇರ್ತಾರೆ ಅವರು. ಇದು ಟೈಮಿಂಗ್ ಮಾತ್ರ ಇಲ್ಲಿ ಚೇಂಜ್ ಮಾಡಬೇಕು. ಈಗ ಅದೇ ನೀವು ಹೇಳಿದ್ರಿ 4ನೇ ಸಲ, ಯಾಕಂದ್ರೆ ಲಾಸ್ಟ್ 3 months ಬಿಫೋರ್ ಕೂಡ ಅಕ್ಕ ತಂಗಿರು ಇಬ್ಬರು ಕೂಡ ಆಕ್ಸಿಡೆಂಟ್ ಆಗಿದ್ದು. ಅಂದ್ರೆ ಇದ್ರ ಬಗ್ಗೆ BBMP ಅವರಾಗ್ಲಿ ಅಥವಾ MLA ಆಗಲಿ ಯಾರು ಕೂಡ ಏನು ಕ್ರಮ ತಗೊಳ್ತಾ ಇಲ್ವಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅಷ್ಟು. ಬಟ್ ಲಾಸ್ಟ್ 2 months ಬಿಟ್ಟು ಇನ್ನೂ 2 ಲೇಡೀಸ್ದು ಇಲ್ಲಿ ಜೂಡಿಯೋ ಹತ್ರ ಆಗಿದೆ ಸಾಗರಪಳ್ಳ್ಯದಲ್ಲಿ. ಅದು ಕಸ ಗಾಡಿನೇ, ಹಿಂದ್ಗಡೆಯಿಂದ ಹೋಗಿ ಡಿಕ್ಕಿ ಹೊಡೆದಿರೋದು. ಅದು ಸೇಮ್ ಆಗಿರೋ, ಈಗಲೂ ಸೇಮ್ ಆಗಿದೆ. ಈಗ ಏನಾದರೂ ಹೋಗಿ ನ್ಯಾಯ ಮಾಡಿ ಕೊಡಬೇಕು ಅವರು ಗೌರ್ಮೆಂಟ್ ಕಡೆಯಿಂದ. ಎಸ್, ನೋಡಿದ್ರೆ ವಿದ್ಯಶ್ರೀ ಅಂತ ಹೇಳಿದ್ರೆ ಇಲ್ಲಿ ಕಸದ ಲಾರಿಗಳು ಹೆಚ್ಚಾಗಿ ಓಡಾಡ್ತಾ ಇರುತ್ತೆ, ಅವ್ರಿಗೆ ಟೈಮಿಂಗ್ಸ್ ಇರೋದಿಲ್ಲ. ಹಾಗಾಗಿ ಕಸದ ಲಾರಿಗಳನ್ನ ವ್ಯವಸ್ಥಿತವಾಗಿ ಒಂದಿಷ್ಟು ಅವ್ರಿಗಂತ ಒಂದು ಟೈಮ್ನ ಲಿಮಿಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಜನ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಸದ ಲಾರಿಗಳು ಎರ್ರಾಬಿರಿ ಗಾಡಿ ಓಡಿಸ್ತಾರೆ, ಯಾವುದೇ ರೀತಿ ಅವ್ರಿಗೆ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಒಂದು ಟೈಮ್ ಲಿಮಿಟ್ ಮಾಡಬೇಕು. ಆ ಕಸದ ಲಾರಿಗಳನ್ನ ಈ ರಸ್ತೆಯಲ್ಲಿ ಬ್ಯಾನ್ ಮಾಡಬೇಕು, ಅವ್ರನ್ನ ಓಡಾಡೋದಕ್ಕೆ ಬಿಡಬಾರ್ದು ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ BBMP ಅವರ ಗಮನಕ್ಕೂ ತಂದಿದ್ದೀವಿ, ಶಾಸಕರ ಗಮನಕ್ಕೂ ತಂದಿದ್ದೀವಿ. ಈ ರೀತಿಯಾಗಿ 4-5 ತಿಂಗಳಲ್ಲೇ 4-5 ಆಕ್ಸಿಡೆಂಟ್ಗಳಾದ್ರೆ ಜನ ಇಲ್ಲಿ ಹೇಗೆ ಓಡಾಡೋದು ಅನ್ನೋದನ್ನು ಕೂಡ ಇಲ್ಲಿ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.